ಅಣ್ಣ, ರಾಜೇಶ್ ರಾಮಣ್ಣ, ಎಂತ ಮರ್ರೆ ಅದು ಇಂಟ್ರೆಸ್ಟ್, ಒಂದೇ ಇಂಟ್ರೆಸ್ಟ್ ಎಂತ ಹೇಳಿ ನೀವು ಸ್ವಲ್ಪ ಹೇಳಿ ಕಾಮು ನನ್ಗೆ. ನಮ್ದು ಒಂದ್ ಇಂಟ್ರೆಸ್ಟ್ ಅಲ್ಲ, ಸುಮಾರು ಇಂಟ್ರೆಸ್ಟ್ ಇದೆ. ಆಯ್ತಾ? ನಾಲ್ಕೈದು ಇಂಟ್ರೆಸ್ಟ್ ಉಂಟು. ನಾಲ್ಕೈದು ಇಂಟ್ರೆಸ್ಟ್ ಅಲ್ಲ, ನಾಲ್ಕೈದು ಸಮಸ್ಯೆ ಇದೆ. ಅದನ್ನು ನಾವಿಲ್ಲಿ ಹೇಳ್ತಿದ್ದೇವೆ ಅಷ್ಟೇ. ಅದು ಅಲ್ಲದೆ ಈ ಸಮಸ್ಯೆಯನ್ನು ಇಲ್ಲಿ ಹೇಳ್ತಿದ್ದೇವೆ ಯಾಕಂದ್ರೆ ಇದು ಬೈಂದೂರು ಗೆಳೆಯರ ಬಳಗ. ಆಯ್ತಾ? ಈ 5 ಗ್ರಾಮ ಏನಿದೆ, ಈ ಒಂದು ಯೋಜನೆಯಿಂದ ಅಫೆಕ್ಟ್ ಇದೆ ಅಲ್ಲ, ಈ 5 ಗ್ರಾಮ ಬೈಂದೂರಲ್ಲಿಯೇ ಬರ್ತದೆ. ಶಾಸಕರು ಬಂದು ಹೇಳಿ ಹೋಗಿದ್ದಾರೆ ಬೈಂದೂರಲ್ಲಿ ಏನು, ಎಲ್ಲ ಒಟ್ಟಾಗಿ ನಾವು ಒಂದು ಸಮಿತಿ ಮಾಡ್ತೇನೆ, ಅರೇಂಜ್ ಮಾಡ್ತೇನೆ, ಮೀಟಿಂಗ್ ಮಾಡ್ತೇನೆ, ಎಂಜಿನಿಯರ್ ಅನ್ನು ಕರಿತೇನೆ, ಒಟ್ಟಾಗಿ ನಾವು ಕೂತ್ಕೊಂಡು ಸಮಸ್ಯೆ ಪರಿಹಾರ ಮಾಡುವಂತ ಹೇಳಿದ್ದು. ಅದನ್ನು ನೀವು ನೋಡ್ಲಿಲ್ವಾ? ಅದಕ್ಕೋಸ್ಕರ ನಾವು ಮಾತಾಡ್ತಿದ್ದೇವೆ ಇಲ್ಲಿ. ಇದು ಬಿಜೆಪಿ ಕಾಂಗ್ರೆಸ್ ಯಾವನ್ ಸುದ್ದಿನೂ ನಾವು ಮಾತಾಡ್ತಿಲ್ಲ, ಈ ಒಂದು ಸಮಸ್ಯೆ ಬಗ್ಗೆ ಮಾತಾಡ್ತಿದ್ದೇವೆ. ಆಯ್ತಾ? ನಾನ್ ಮೊದ್ಲೊಂದು ಮೆಸೇಜ್ ಹಾಕಿದ್ದೆ ನೋಡಿ, ಅದನ್ನು ಸರಿ ನೋಡಿ. ನಾನು ಓಪನ್ ಚಾಲೆಂಜ್ ಮಾಡ್ತೇವೆ, ಓಪನ್ ಓಪನ್ ಚಾಲೆಂಜ್ ಮಾಡ್ತೇವೆ ಎಲ್ಲರಿಗೂ. ಆಯ್ತಾ? ಗುರುರಾಜ್ ಶೆಟ್ಟಿ ಗಂಟಿಹೊಳೆ ಆಗ್ಲಿ, ಗೋಪಾಲ್ ಪೂಜಾರಿ ಆಗ್ಲಿ, ಯಾರೇ ಆಗ್ಲಿ ಬರ್ಲಿ, ನಮ್ಮನ್ನು ಕರೀಲಿ, ಸಮಸ್ಯೆ ಎಂತಂತ ನಾವು ಪುನಃ ಹೇಳ್ತೇವೆ. ಆಯ್ತಾ? ಪುನಃ ಹೇಳ್ತೇವೆ, ಕರೀರಿ ನಮ್ಮನ್ನು. ಓಕೆ? ಇದು ಒಂದು ಇಂಟ್ರೆಸ್ಟ್ ಇಂದ ಆಗ್ತಾ ಇಲ್ಲ ಇದು. ಆಯ್ತಾ? ಸುಮಾರು ಸಮಸ್ಯೆ ಇದೆ, ಅದ್ರ ಬಗ್ಗೆ ಆಗ್ತಾ ಇದೆ ಕೆಲಸ. ರಾಜೇಶ ರಾಮಣ್ಣ ಅವರೇ, ಎಲ್ಲ ಕರೆಕ್ಟ್ ಆಗಿ ನೋಡಿ ಮಾತಾಡಿ. ಆಯ್ತಾ? ಇಲ್ಲಿ ನಾವು ಗುರುರಾಜ್ ಗಂಟಿಹೊಳೆ ಆಗ್ಲಿ ಅಥವಾ ಯಾರಿಗಾಗ್ಲಿ ಅವರ ಒಂದು ವ್ಯಕ್ತಿತ್ವ ಒಂದು ಹಾಳು ಮಾಡ್ಲಿಕ್ಕೆ ನೋಡ್ತಾ ಇಲ್ಲ. ಆದರೆ ನಮ್ಮ ಸಮಸ್ಯೆ ಅವ್ರ ಕಿವಿಗೆ ಮುಟ್ಬೇಕಂತ ಮಾಡ್ತಿದ್ದೇವೆ. ಯಾಕಂದ್ರೆ ಹೆರೆಂಜಾಲಿಗೆ ಬರ್ಬೇಕಿದ್ರ ಮೊದ್ಲು ಎಂತ ಮಾಡಿತ್ತು ನಾವು ಗೊತ್ತುಂಟ ನಿಮ್ಗೆ? ಅವ್ರು ಬಂದು ನಮ್ಮ ಹತ್ರ ಕೇಳಿದ್ರ ಏನ್ ಸಮಸ್ಯೆ ಅಂತ. ಅದನ್ನು ಬಿಟ್ಟು ಎಂಜಿನಿಯರ್ ಹತ್ರ ಅಣ್ಣ ಎಷ್ಟ ಎಷ್ಟ್ ಕೋಟಿ, 72 ಕೋಟಿಯಾ ಅಂತೇಳಿ ಕೇಳಿದ್ದು ಗೊತ್ತುಂಟ ನಿಮ್ಗೆ? ಮಾತಾಡಿ, ಕರೀರಿ ನಮ್ಮನ್ನು, ಬರ್ತೇವೆ ನಾವು. ಎಲ್ಲಿ ಬೇಕು ಬೈಂದೂರ್ ಕಾನ್ಸ್ಟಿಟ್ಯೂಷನ್ಸಿ ಒಳಗೆ ಎಲ್ಲಿ ಬೇಕಾದ್ರೂ ಕರೀರಿ, ನಾವು ಬರ್ತೇವೆ. ನಮ್ಮ ಸಮಸ್ಯೆ ನಾವು ಹೇಳ್ತೇವೆ, ಕೇಳಿ. ಆಯ್ತಾ? ಗುರುರಾಜ್ ಗಂಟಿಹೊಳೆಯವರಿಗೂ ಇದು ಚಾಲೆಂಜ್ ನಮ್ದು. ಬರ್ಲಿ, ಕರೀಲಿ ಹಾಗಾದ್ರೆ ನಮ್ಗೆ. ಅಲ್ಲಿ ಏನೆಲ್ಲ ಉಂಟು, ಇಷ್ಟರೊಳಗೆ ಏನೆಲ್ಲ ಆಗಿದೆ, ಅದನ್ನ ನಾವು ಓಪನ್ ಆಗಿ ಹೇಳ್ತೇವೆ. ಬೈಂದೂರಿನ ಪೂರ ಜನತೆ ಎದುರು ನಾವು ಹೇಳ್ತೇವೆ. ಅದಕ್ಕೆ ಉತ್ತರ ಕೊಡ್ಲಿ ಎಲ್ಲರೂ.